ಓಂ ತತ್ಸ್ವಾಭಾವ್ಯಾಪತ್ತಿರುಪಪತ್ತೇ ಅಂತ 3ನೇ ಅಧ್ಯಾಯದ 24ನೇ ಸೂತ್ರ ನಾವೀಗ ನೋಡಬೇಕಾದ್ದು. ಅದರ ಅರ್ಥವನ್ನ ಆಚಾರ್ಯರು ಜ್ಞಾನೇನೈವ ಪರಂಪದಂ ಅನ್ನೋ ಮಾತಿನಿಂದ ಸಂಗ್ರಹಿಸಿದ್ದಾರೆ. ತತ್ವ ಮಂಜರಿಯಲ್ಲಿ ಅದರ ಹಿನ್ನೆಲೆಯನ್ನ ರಾಘವೇಂದ್ರ ಸ್ವಾಮಿಗಳು 26ನೇ ಗದ್ಯ ಭಾಗದಲ್ಲಿ ಹೇಳ್ತಾರೆ. ಈ ಹಿಂದೆ ಇದು ಸ್ಪಷ್ಟವಾಗಿ ಬಂದಿದೆ 25ನೇ ಗದ್ಯ ಭಾಗದಲ್ಲಿ. ಜೀವನಿಗೆ ಭಗವಂತ ಕೊಟ್ಟಿರುವ ಅವಕಾಶ, ಅದನ್ನ ಸ್ವಾತಂತ್ರ್ಯ, ಭಗವಂತನ ಅಧೀನವಾದದ್ದೇ ಅದು. ಅಲ್ಲಿ ಸ್ವಾತಂತ್ರ್ಯ ಅಂದ್ರೆ ಕರ್ತೃತ್ವ ಅಂತ ಅರ್ಥ. ಜ್ಞಾನ ಮಾರ್ಗವನ್ನು ಹಿಡಿಯುವ ಒಂದು ಅವಕಾಶ, ಕರ್ಮ ಮಾರ್ಗವನ್ನು ಹಿಡಿಯುವಂಥ ಮತ್ತೊಂದು ಅವಕಾಶ, ಇದೆರಡನ್ನು ಕೊಟ್ಟಿದ್ದಾನೆ. ಅಲ್ಲಿ ಜ್ಞಾನ ಮಾರ್ಗವನ್ನು ಹಿಡಿದರೆ ಈ ದೇವಯಾನ ಮಾರ್ಗ, ಜ್ಞಾನದ ಸಾಧನೆಯನ್ನು ಮಾಡಿದರೆ ದೇವಯಾನ ಮಾರ್ಗ, ಅಥವಾ ಅದನ್ನೇ ಪರಪದಯಾನ ಅಂತ ಕರೀತಾರೆ. ಅದನ್ನ ಹಿಡಿದು ಅಲ್ಲಿಂದ ಮುಕ್ತಿಗೆ ಹೋಗ್ತಾನೆ. ಕರ್ಮವನ್ನು ಮಾಡಿದರೆ ಆ ಕರ್ಮದ ಫಲವಾಗಿ, ಅದರಲ್ಲೂ ಕಾಮ್ಯ ಕರ್ಮವನ್ನು ಮಾಡಿದರೆ ಅದರ ಫಲವಾಗಿ ಈ ಸ್ವರ್ಗಯಾನ ಅಥವಾ ಪಿತೃಯಾನ ಇದನ್ನು ಹಿಡಿತಾನೆ. ಅದು ಸ್ವರ್ಗಕ್ಕೆ ಸಾಧನ ಆಗ್ತದೆ. ಹೀಗೆ ಇವನಿಗೆ ಅವಕಾಶ ಕೊಟ್ಟಿರುವುದು ಭಗವಂತ ಏನನ್ನು ಮಾಡಲಿಕ್ಕೆ, ಒಂದು ಜ್ಞಾನ ಸಂಪಾದನೆ ಮಾಡಲಿಕ್ಕೆ, ಇನ್ನೊಂದು ಕರ್ಮ ಸಂಪಾದನೆ ಮಾಡಲಿಕ್ಕೆ. ಅದನ್ನು ಮಾಡಿ ಅವನು ದೇವಯಾನ ಮಾರ್ಗ ಅಥವಾ ಪಿತೃಯಾನ ಮಾರ್ಗ ಇದನ್ನು ಹಿಡಿಬೇಕು. ನೇರವಾಗಿ ಜ್ಞಾನವನ್ನು ಸಂಪಾದನೆ ಮಾಡಿದೆ ಮತ್ತೆ ಕರ್ಮವನ್ನು ಮಾಡದೆ ಅವನಿಗೆ ದೇವಯಾನ ಮಾರ್ಗವನ್ನಾಗಲಿ ಕರ್ಮಯಾನವನ್ನ ಅಥವಾ ಪಿತೃಯಾನ ಮಾರ್ಗವನ್ನಾಗಲಿ ಅನುಸರಿಸಲಿಕ್ಕೆ ಅವಕಾಶ ಇಲ್ಲ. ಹೀಗೆ ಇದು ಸ್ಪಷ್ಟತೆ. ಇದನ್ನ ತಿಳಿಯದೆ ಪ್ರಶ್ನೆ ಮಾಡುವವರು ದೇವಯಾನ ಮಾರ್ಗ ಅಥವಾ ದೇವಯಾನ ಮಾರ್ಗ ಅಂತ ಹೇಳಬೇಕಾಗಿಲ್ಲ, ದೇವಯಾನ ಅಥವಾ ಪಿತೃಯಾನವನ್ನ ಸ್ವತಂತ್ರವಾಗಿ ಅನುಸರಿಸುವ ಅವಕಾಶ ನಮಗಿದೆಯಲ್ಲ ಅಂತ ಪ್ರಶ್ನಿಸಿದ್ರು. ಸ್ವತಂತ್ರವಾಗಿ ನಿಮ್ಗೆ ಅದನ್ನ ಅನುಸರಿಸುವಂತ ಸ್ವಾತಂತ್ರ್ಯ ಇಲ್ಲ. ಜ್ಞಾನ ಮಾರ್ಗವನ್ನು ಹಿಡಿದರೆ, ಜ್ಞಾನ ಚೆನ್ನಾಗಿ ಸಂಪಾದನೆ ಮಾಡಿದರೆ ದೇವಯಾನ ಮಾರ್ಗದಲ್ಲಿ ನೀವು ಪ್ರಯಾಣ ಮಾಡಬಹುದು, ಮುಂದೆ ಮುಕ್ತಿಗೆ ಹೋಗ್ಬೋದು. ಮತ್ತೆ ಕರ್ಮ ಮಾಡಿದರೆ ಅದರ ಮೂಲಕವಾಗಿ ಪಿತೃಯಾನವನ್ನ ಹಿಡಿದು, ಪಿತೃಯಾನ ಅನ್ನುವ ಮಾರ್ಗವನ್ನು ಹಿಡಿದು ಅಲ್ಲಿಂದ ಸ್ವರ್ಗಕ್ಕೆ ಹೋಗ್ಬೋದು. ಹೊರತು ಯಾವುದೇ ಸಾಧನೆ ಮಾಡದೆ, ಜ್ಞಾನ ಸಾಧನೆಯೂ ಇಲ್ಲ ಮತ್ತೆ ಈ ಕರ್ಮವೂ ಇಲ್ಲ, ಇದು ಯಾವುದನ್ನು ಮಾಡದೇನೆ ಆ ಮಾರ್ಗವನ್ನು ನೇರವಾಗಿ ಹಿಡಿತೀನಿ ಅನ್ನುವ ಅವಕಾಶ ಇಲ್ಲ ಅನ್ನೋದನ್ನೆಲ್ಲ ಹಿಂದೆ ಸ್ಪಷ್ಟಪಡಿಸಿದ್ದಾರೆ. ನಂತರ ನಾನು ಅಥಾಪಿ ನ ಕರ್ಮಣಿ ವೈರಾಗ್ಯಂ ಯುಕ್ತಂ. ಇಷ್ಟಾದರೂ ಕೂಡ ಈ ಅನಿಷ್ಟ ಕರ್ಮದ ಬಗ್ಗೆ ವೈರಾಗ್ಯ ತಾಳಬೇಕು ಅಂತ ನೀವು ಹೇಳಿದ್ದೇನಿದೆ ಅದು ಸಮೀಚೀನ ಅಂತ ನಮಗೆ ಅನಿಸ್ತಾ ಇಲ್ಲ. ಯಾಕೆ? ಏನು ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅಂದ್ರೆ, ಧೂಮೋ ಭೂತ್ವ ಅಭ್ರಂ ಭವತಿ ಅಂತ. ಈ ಸಾಧಕ ಇವನು ನಾನಾ ಥರದ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾನೆ. ಕಾಮ್ಯ ಕರ್ಮವನ್ನು ಮಾಡಿದವರಿಗೆ ಈ ಸುಖರೂಪವಾದಂಥ, ಮಹಾ ಸುಖರೂಪವಾದಂತಹ ದೇವತಾ ಸ್ವರೂಪ ಬರ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಧೂಮೋಭೂತ್ವ ಅಭ್ರಂ ಭವತಿ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ಬರುವಂಥ ಮಾತು. ಆ ಧೂಮೋಭೂತ್ವ ಅಭ್ರಂ ಭವತಿ ಅನ್ನುವುದು ಏನನ್ನು ಹೇಳ್ತಾ ಇದೆ ಅಂತ ವಿಚಾರ ಮಾಡಿದರೆ, ಈ ಸಾಧಕ ಧೂಮ ಲೋಕದಿಂದ ಮುಂದೆ ಅಭ್ರ ಲೋಕಕ್ಕೆ ಹೋಗ್ತಾನೆ, ಮೋಡದ ಲೋಕಕ್ಕೆ ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಬಂದಿದೆ. ಇದೆಲ್ಲ ಆ ದೇವತಾ ರೂಪನೇ ಇವನಿಗೆ ಬರ್ತದೆ ಅಂತ ಅಲ್ಲಿ ತಿಳಿದು ಬರ್ತಾ ಇದೆ. ಹಾಗಿರುವಾಗ ಅವನಿಗೊಂದು ಇಂಥದ್ದೊಂದು ಅದ್ಭುತವಾದ ರೂಪ ಅವನಿಗೆ ಬರುವಾಗ, ಅದು ಅನಾಯಾಸವಾಗಿ ಬರುವಾಗ, ಅವನು ಸತ್ತು ಮೇಲೆ ಹೋಗುವಾಗ ಇದೆಲ್ಲ ಅನಾಯಾಸವಾಗಿ ಅವನಿಗೆ ಬರೋದ್ರಿಂದ
ಮತ್ತೆ ಅನಾಯಾಸವಾಗಿ ಬರುವುದು ಅಂದ್ರೆ ಕಾಮ್ಯಕರ್ಮದಿಂದಲೇ ಬರ್ತದೆ ಇದೆಲ್ಲ. ವೈರಾಗ್ಯವನ್ನು ತಾಳ್ಬೇಕಾದ್ರೆ ಬಹಳ ಕಷ್ಟ ಇದೆ. ಅಂತ ವೈರಾಗ್ಯವನ್ನು ತಾಳುವ ಅವಶ್ಯಕತೆ ಏನಿದೆ? ವೈರಾಗ್ಯದ ಜೀವನ ಅಂತ ಅನ್ನೋದೇ ಬಹಳ ಕಷ್ಟಕರ. ಕಾಮ್ಯಕರ್ಮದಿಂದ ಇಂಥ ಮಹಾಸುಖ ರೂಪವಾದಂತಹ ದೇವತಾ ರೂಪ ಬರ್ತದೆ. ದೇವತಾ ರೂಪ ಬರೋದ್ರಿಂದ ಇವನು ಯಾಕಾಗಿ ಕಾಮ್ಯಕರ್ಮದ ಬಗ್ಗೆ ವೈರಾಗ್ಯ ತಾಳ್ಬೇಕು ಅಂತ ಈಗ ನಮಗೆ ಇರುವಂತ ಪ್ರಶ್ನೆ. ಸರಿಯಾ? ಆ ಪ್ರಶ್ನವನ್ನು ಪರಿಹಾರ ಮಾಡಲಿಕ್ಕೆ ಇಲ್ಲಿ ಈಗ ಹೇಳ್ತಾ ಇರೋದು ತತ್ಸ್ವಾಭಾವ್ಯಾಪತ್ತಿ ಉಪಪತ್ತೇ ಅಂತ. ಜ್ಞಾನೇನೈವ ಪರಂಪದಂ ಅಂತ ಆಚಾರ್ಯರು ಕೂಡ ಅನುಭಾಷ್ಯದಲ್ಲಿ ಅದನ್ನೇ ಉತ್ತರಿಸ್ತಾ ಇದ್ದಾರೆ. ಮುಂದೆ 27ನೇ ಗದ್ಯ ಭಾಗದಲ್ಲಿ ಶುಭೇನ ಇತಿ ಆಕರ್ಷ್ಯ ಅನ್ವೇತಿ. ಶುಭೇನ ಅಂತನ್ನುವುದನ್ನು ಇಲ್ಲಿ ಕೂಡ ಆಕರ್ಷಣೆ ಮಾಡಿಕೊಂಡು ಅನ್ವಯ ಮಾಡ್ಕೋಬೇಕು. ಸ್ವರ್ಗಮೇವ ಇತಿ ಏವಕಾರ ಅನ್ವಯ. ನೀವು ಶುಭ ಕರ್ಮ ಮಾಡಿದರೆ ಶುಭೇನ ಕರ್ಮಣ ಜೀವ ಸ್ವರ್ಗಮೇವ ಯಾತಿ, ಹೊರತು ಮುಕ್ತಿಗೆ ಹೋಲಿಕ್ಕೆ ಅವನಿಗೆ ಅವಕಾಶ ಇಲ್ಲ. ಶುಭ ಕರ್ಮ ಮಾಡಿದರೆ ಇಷ್ಟೇ ಸಾಧ್ಯ ಆಗೋದು. ನತು ದೇವತಾತ್ವಾದಿಕಂ, ದೇವತಾ ಪದವಿಯೆಲ್ಲ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಸ್ವರ್ಗ ಸಿಕ್ಕಿತು, ದೇವತಾ ಪದವಿ ಸಿಗೋದಿಲ್ಲ. ಕುತಃ ಯಾಕೆ ಅಂದ್ರೆ ಯಥೋ ಜ್ಞಾನೇನೈವ ಅಂದ್ರೆ ಸ್ವಯೋಗ್ಯ ಜ್ಞಾನೇನೈವ, ಜ್ಞಾನೇನೈವ ಪರಂಪದಂ ಅಂತಿದೆಯಲ್ಲ. ಜ್ಞಾನೇನೈವ ಪರಂಪದಂ ಅಂದ್ರೆ ಸ್ವಯೋಗ್ಯ ಜ್ಞಾನೇನೈವ, ತನಗೆ ಯೋಗ್ಯವಾದಂತಹ ಜ್ಞಾನದಿಂದಲೇ ತಾನು ಯಾವ ಜ್ಞಾನವನ್ನು ಸಂಪಾದಿಸಬೇಕಾಗಿದೆಯೋ ಆ ಜ್ಞಾನದಿಂದಲೇ ಅಂತ ಅದರ ಅರ್ಥ. ಪರಂ ಉತ್ತಮಂ ಪದಂ ಸ್ವರ್ಗರೂಪಂ ದೇವತ್ವಂ, ಹೀಗೆ ಅಂಥ ಜ್ಞಾನವನ್ನು ಸಂಪಾದನೆ ಮಾಡಿದ್ರಿಂದ ಈ ದೇವತ್ವವನ್ನು ಹೊಂದುತ್ತಾನೆ. ಅದು ತನಗದು ಉಚಿತವಾಗಿದ್ರೆ, ಯಾರು ಯಾವ ಪದವಿಗೆ ಉಚಿತರಲ್ವೋ ಅದನ್ನೇನು ಅವ್ರು ಪಡಿತಾರೆ ಅಂತ ಅರ್ಥ ಅಲ್ಲ. ಅವರವರು ತಮಗೆ ಉಚಿತವಾದನ್ನು ಪಡಿತಾರೆ ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ಅನುವಾದ ಮಾಡುವಾಗ ದೇವತಾತ್ವವು ಸಿಗೋದು, ದೇವತಾತ್ವ ಆಯಾ ಪದ ಯೋಗ್ಯರಿಗೆ ಸ್ವಯೋಗ್ಯ ಜ್ಞಾನದಿಂದ ದೊರೀತದೆ ಅಂತಿದೆ. ಉದಾಹರಣೆಗೆ ಇಂದ್ರ ಪದವಿಗೆ ಒಬ್ಬ ಬರಬೇಕಾದ್ರೆ ಅದಕ್ಕೆ ಬೇಕಾದಷ್ಟು ಸಾಧನೆಯನ್ನೆಲ್ಲ ಅವನು ಮಾಡಬೇಕು. ಅಷ್ಟು ದೀರ್ಘವಾದ ಸಾಧನೆ ಅವನು ಮಾಡಿದರೆ ಆತನಿಗೆ ಇಂದ್ರ ಪದವಿ. ಯಾರು ಇಂದ್ರ ಪದವಿಗೆ ಯೋಗ್ಯ ಅಲ್ಲವೋ ಅವನು ಆ ಸಾಧನೆಯನ್ನು ಮಾಡಿದರೂ ಕೂಡ ಅವನಿಗೇನೂ ಸಿಗೋದಿಲ್ಲ. ಆದ್ದರಿಂದ ಯಾರ್ಯಾರು ಯಾವ್ಯಾವ ಪದವಿಗೆ ಯೋಗ್ಯರೋ ಅವರವರು ಅದನ್ನು ಮಾಡಬೇಕು ಮತ್ತೆ ಮಾಡ್ತಾರೆ. ಆ ರೀತಿಯಾಗಿ ಸಾಧನೆಯನ್ನು ಮಾಡಿ ಅವರು ಮುಂದುವರಿತಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ದೇವತ್ವಂ ದೇವತಾ ಪದವೀಂ ವಾ ಯಾತಿ ನತು ಕರ್ಮಣ, ಕರ್ಮದಿಂದ ಹೊಂದೋದಿಲ್ಲ. ನತು ಕರ್ಮಣ ವಿದ್ಯಾಗಮ್ಯಂ ಪದಂ ಯಸ್ಮಾದಿತ್ಯುಕ್ತೇ, ಕರ್ಮವನ್ನು ಮಾಡಿ ಜ್ಞಾನದಿಂದ ಸಿಗಬೇಕಾದಂಥ ಪದವಿಯನ್ನು ಅವರು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಇದು ಅಲ್ಲಿ ಬಂದಿರುವಂಥ ವಿಚಾರ. ಇತಿ ಯುಕ್ತೇ, ಹೀಗೊಂದು ಶಾಸ್ತ್ರದ ಆದೇಶ ಇರುವುದರಿಂದ ಈ ಮಹಾಸುಖರೂಪವಾದಂಥ ದೇವತಾ ಪದವಿ ಯಾರೆಂದ್ರೆ ಅವರಿಗೆ ಹಾಗೆ ಬೇಕಾಬಿಟ್ಟು ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಎಚ್ಚರ ಇರಬೇಕು ಅಂತ ತಾತ್ಪರ್ಯ. ಧೂಮೋಭೂತ್ವ ಅಭ್ರಂಭವತಿ ಅಂತ ಏನು ಇದೊಂದು ವೇದವಾಕ್ಯ ಇದೆಯಲ್ಲ, ಅದಕ್ಕೆ ಅರ್ಥ ಬೇರೆ ಇದೆ. ದೇವತಾ ಪದವಿ ಬರ್ತದೆ ಅಂತ ಹೇಳಿ, ದೇವತಾತ್ವ ಬರ್ತದೆ ಅಂತ ಅಲ್ಲಿ ಹೇಳ್ತಿಲ್ಲ. ದೇವತಾ ಸಾಯುಜ್ಯ ಬರ್ತದೆ, ನಾನಾ ಥರ ಸಾಧನೆ ಮಾಡ್ತಾನೆ, ಅಲ್ಲಿ ಹೋಗಿ ಆ ದೇವತೆಗಳ ಲೋಕದಲ್ಲಿ ಅವನು ಸುಖ ಅನುಭವಿಸ್ತಾನೆ. ದೇವತೆಗಳ ಸಾಯುಜ್ಯ ಮಾತ್ರ ಅದು ಅಂತ ಅರ್ಥ. ದೇವತಾ ಸಾಯುಜ್ಯ ಪರ ಧೂಮಾದಿಭಾವ ಪ್ರಾಪ್ತಿಶ್ಚ ತದ್ಭಕ್. ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಗರುಡ ಪುರಾಣದ ಮಾತೊಂದನ್ನು ಆಚಾರ್ಯ ಉದ್ಧರಿಸ್ತಾರೆ. ಧೂಮಾದಿಭಾವ ಪ್ರಾಪ್ತಿಶ್ಚ ತದ್ಗತೌ ಗತಿರೇವಚ ಅಂತ ಹೀಗೆ ಅರ್ಥ. ಅದರ ಅರ್ಥವನ್ನು ಅಲ್ಲಿ ಕನ್ನಡದಲ್ಲಿ ಅನುವಾದಿಸಿಲ್ಲ ಪೂರ್ಣವಾಗಿ, ಅದನ್ನ ನಾವೇ ತಿಳ್ಕೊಳ್ಬೇಕು. ಅದೇನು ತದ್ಗತೌ ಗತಿರೇವಚ ಅಂದ್ರೆ, ದೇವತೆಗಳ ಸಾಯುಜ್ಯವನ್ನು ಪಡೆದಿದ್ದರಿಂದ ದೇವತೆಗಳು ಹೊರಟಾಗ ಇವನು ಹೋಗ್ತಾನೆ, ದೇವತೆಗಳಿಗೆ ಗತಿ ಬಂದ್ರೆ ಇವನು ನಿಲ್ತಾನೆ, ಹೀಗೆಲ್ಲ ಅದಕ್ಕೆ ಅರ್ಥ. ಹೊರತು ಇವನೇ ದೇವತೆ ಆಗ್ತಾನೆ ಅಂತ ಅದಕ್ಕೆ ತಾತ್ಪರ್ಯ ಅಲ್ಲ. ಆದ್ರಿಂದ ಯಾರು ದೇವತಾ ಪದವಿಗೆ ಯೋಗ್ಯರಾಗಿದ್ದಾರೋ ಅವರಿಗೆ ಅದು ಸಿಗ್ತದೆ.
ಅದಕ್ಕೆ ಉಚಿತವಾದ ಸಾಧನೆಯನ್ನು ಅವರು ಮಾಡಿದ್ದರಿಂದ ಯಾರು ಅದಕ್ಕೆ ಆ ಪದವಿಗೆ ಯೋಗ್ಯರಲ್ವೋ ಅವರಿಗದು ಸಿಗುವುದಿಲ್ಲ ಕೂಡ. ಈ ಥರ ಇರೋದ್ರಿಂದ ನಮ್ಮ ಸಾಧನೆಗೆ ಏನು ಬೇಕೋ ಅದನ್ನೆಲ್ಲವನ್ನು ಕೂಡ ಮಾಡಲೇಬೇಕು. ಕಾಮ್ಯಕರ್ಮದ ಬಗ್ಗೆ ವೈರಾಗ್ಯ ತಾಳಿ ಮುಕ್ತಿಗಾಗಿ ಪ್ರಯತ್ನಿಸಬೇಕು ಅಂತ ಶಾಸ್ತ್ರದ ತೀರ್ಮಾನ ಕಾಣಿಸ್ತದೆ. ಈ ಪ್ರಿಂಟಿನ ಪುಸ್ತಕದಲ್ಲಿ ತದ್ಭಕ್ತವು ಅಂತಿದ್ರೆ ಅದನ್ನು ತಿದ್ಕೊಳ್ಬೇಕು ನೀವೆಲ್ಲರೂ ಕೂಡ. ತದ್ಗತವು ಗತಿರೇವಚ, ಅವ್ರು ಹೋದಾಗ ಇವನು ಹೋಗ್ತಾನೆ. ಆ ದೇವತೆಗಳು ಹೋದಾಗ ಅವ್ರ ಶರೀರದೊಳಗೆ ಇರುವುದರಿಂದ ಅವ್ರ ಶರೀರಕ್ಕೆ ಏನೇನು ಚಲನವನ್ನೆಲ್ಲ ಎಲ್ಲ ಇರ್ತವೆ ಅದನ್ನು ಇವನು ಕೂಡ ಅನುಭವಿಸ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.